ಗಮನ ಸೆಳೆದಿರುವ ನಟ ಅಭಿಷೇಕ್ ವಿಶ್ವನಾಥನ್ ಕನ್ನಡ ಧಾರಾವಾಹಿಗಳಾದ ನನ್ನರಸಿ ರಾಧೆ, ಅಗಸ್ತ್ಯ ಮತ್ತು ತ್ರಿಪುರ ಸುಂದರಿಯ ಪ್ರದ್ಯುಮ್ನ ಪಾತ್ರದ ಮೂಲಕ ಜನಪ್ರಿಯರಾದವರು. ದಿಲ್ಲಿ ಮೂಲದವರಾದರೂ ಕನ್ನಡವನ್ನ ಕಲಿತು ಕನ್ನಡದ ಹುಡುಗನಾದ ಅಭಿನವ್ ರಂಗಭೂಮಿ ಪ್ರತಿಭೆ. ಸದ್ಯ ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಯಲ್ಲಿ ಸಕ್ರಿಯವಾಗಿರುವ ಅವರು ತಮ್ಮ ನಟನಾ ಪಯಣ ಬಗ್ಗೆ ಮಾಧ್ಯಮದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ತೆಲುಗಿನ ಮೇಘ ಸಂದೇಶಂ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸುತ್ತಿರುವ ಅಭಿನವ್, ಇದು ತೆಲುಗಿನಲ್ಲಿ ನನ್ನ ಮೊದಲ ಧಾರಾವಾಹಿ. ನಾಯಕ ಎನ್ನುವುದಕ್ಕಿಂತ ತೂಕ, ಗಾಂಭೀರ್ಯತೆ ಇರುವ ಗಗನ್ ಎಂಬ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ. ಅಲ್ಲಿನ ಪ್ರೇಕ್ಷಕರು ಕೂಡ ನನ್ನ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ. ಹೊಸ ಭಾಷೆ ಕಲಿಕೆಗೆ ಅವಕಾಶ ಸಿಕ್ಕಿದೆ. ತುಂಬಾ ಸುಂದರವಾದ ಅನುಭವ ಪಡೆಯುತ್ತಿರುವುದಕ್ಕೆ ಬಹಳ ಖುಷಿ ಇದೆ ಎಂದಿದ್ದಾರೆ ಅವರು. ಶೈನ್ ಶೆಟ್ಟಿ ನಾಯಕನಾಗಿರುವ ಕನ್ನಡದ ಜಸ್ಟ್ ಮ್ಯಾರಿಡ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿರುವ ಅಭಿನವ್ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಇನ್ನು ಹೆಸರಿಡದ ಸಿನಿಮಾದಲ್ಲಿ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕರಾಗಿದ್ದಾರೆ. ಕನ್ನಡದ ಹಾರರ್ ಸಿನಿಮಾದ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಚಿತ್ರದ ಶೀರ್ಷಿಕೆ ಮತ್ತು ಇನ್ನಿತರ ಮಾಹಿತಿಗಳನ್ನು ಸದ್ಯದಲ್ಲೇ ಹಂಚಿಕೊಳ್ಳಲಿದ್ದೇನೆ. ಜೊತೆಗೆ ತಮಿಳಿನ ರೂಟ್ ಎಂಬ ಚಿತ್ರದಲ್ಲಿಯೂ ಹೀರೋ ಆಗುವ ಅವಕಾಶ ಸಿಕ್ಕಿದೆ. ಈ ಚಿತ್ರದಲ್ಲಿ ಕೆಜಿಎಫ್ ಖ್ಯಾತಿಯ ಗರುಡ ಅವರು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ತಮಿಳು ಖ್ಯಾತ ನಟ ಭಾಗ್ಯರಾಜ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಎಂದಿದ್ದಾರೆ ಅಭಿನವ್. ಡೆಲ್ಲಿಯಲ್ಲಿ ಹುಟ್ಟಿ ಬೆಳೆದ ಅಭಿನವ್ ಎಂಜಿನಿಯರಿಂಗ್ ಓದಿದ್ದು ಬೆಂಗಳೂರಿನಲ್ಲಿದ್ದರೂ ನನಗೆ ಕನ್ನಡ ಬರುತ್ತಿರಲಿಲ್ಲ. ಸ್ನೇಹಿತರ ಮೂಲಕ ಸಣ್ಣ ಪುಟ್ಟ ಪದಗಳನ್ನು ಮಾತ್ರ ಕಲಿತುಕೊಂಡಿದ್ದೆ. ನನ್ನರಸಿ ರಾಧೆ ಧಾರಾವಾಹಿಗೆ ಬಂದಾಗ ನನಗೆ ಕನ್ನಡ ಓದಲು ಬರೆಯಲು ಬರಲ್ಲ ಎಂದು ಹೇಳಿದ್ದೆ. ಆದರೆ ಇಡೀ ಧಾರಾವಾಹಿ ತಂಡ ನನಗೆ ತುಂಬಾ ಪ್ರೋತ್ಸಾಹ ನೀಡಿತ್ತು. ಆಗ ಲಾಕ್ಡೌನ್ ಸಮಯವಿತ್ತು. ಈ ಸಂದರ್ಭದಲ್ಲಿ ಡಾ ರಾಜ್ಕುಮಾರ್ ಸಿನಿಮಾ ಸೇರಿದಂತೆ ಕನ್ನಡದ ಹಿರಿಯ ನಟರ ಸಿನಿಮಾಗಳನ್ನು ನೋಡಿ ಕನ್ನಡ ಮಾತನಾಡಲು, ಬರೆಯಲು, ಅರ್ಥ ಮಾಡಿಕೊಳ್ಳಲು ಕಲಿತುಕೊಂಡೆ ಎನ್ನುವುದು ಅಭಿನವ್ ಮಾತು. ಚಿಕ್ಕ ವಯಸ್ಸಿನಿಂದಲೂ ನಟನೆ ಮೇಲೆ ವಿಶೇಷ ಒಲವು ಬೆಳೆಸಿಕೊಂಡಿದ್ದ ಅಭಿನವ್ ಅವರು ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುಂದಿದ್ದರಂತೆ. ಮಾಡೆಲಿಂಗ್ ಕ್ಷೇತ್ರದಲ್ಲಿಯೂ ಗುರುತಿಸಿಕೊಂಡಿರುವ ಅವರು ಮೂಲತಃ ರಂಗಭೂಮಿ ಕಲಾವಿದ. ಬಾಂಬೆಯಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ರಂಗವೇದಿಕೆಯ ಮೂಲಕ ಸಾಕಷ್ಟು ನಾಟಕಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಬೆಂಗಳೂರಿನಲ್ಲಿ ನನಗೆ ಅವಕಾಶವಿಲ್ಲ, ಬಾಂಬೆಗೆ ವಾಪಸ್ ಹೋಗಬೇಕೆಂದು ನಿರ್ಧರಿಸಿದ್ದೆ. ಆಗ ಪ್ರಕಾಶ್ ಬೆಳವಡಿ ಅವರು ನೆರವಾದರು. ಅವರ ಗರಡಿಯಲ್ಲಿ ಸುಮಾರು ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ. ಪ್ರಕಾಶ್ ಬೆಳವಡಿ ಅವರು ನನ್ನರಸಿ ರಾಧೆ ಧಾರಾವಾಹಿಗೆ ಆಡಿಷನ್ಗೆ ಹೋಗಲು ಸಲಹೆ ನೀಡಿದರು. ಅವರ ಸಹಕಾರ, ಅದೃಷ್ಟದಿಂದ ನನ್ನ ನಟನಾ ಪಯಣ ಶುರುವಾಯಿತು. ಕನ್ನಡದ ಪ್ರೇಕ್ಷಕರು ಕೂಡ ಅಪಾರ ಪ್ರೀತಿ ಕೊಟ್ಟಿದ್ದಾರೆ. ಅವರಿಗೆ ಚಿರಋಣಿ ಎಂದಿದ್ದಾರೆ ಅವರು. ಕಲಾವಿದರಿಗೆ ಪ್ರೇಕ್ಷಕರ ಚಪ್ಪಾಳೆ ಮುಖ್ಯ. ಅದು ಯಾವುದೇ ವೇದಿಕೆಯಾದರೂ ಅದಕ್ಕೆ ಭಾಷೆಯ ತಡಗೋಡೆ ಇರಬಾರದು. ಹೀರೋಯಿಸಂ ಪ್ರದರ್ಶನಕ್ಕಿಂತ ನೈಜವಾದ ಪಾತ್ರದ ಮೂಲಕ ಅಭಿಮಾನಿಗಳ ಹೃದಯ ಗೆಲ್ಲಬೇಕು ಎಂಬುದು ನನ್ನ ಆಸೆ ಎಂದಿದ್ದಾರೆ ನಟ ಅಭಿನವ್ ವಿಶ್ವನಾಥನ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.